ನೀರ್ಲಕೆರೆಯಲ್ಲಿ MBK ಆಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಹೆಸರು ಪ್ರಿಯಾಂಕಾ. ಸುಮಾರು 38 ಗುಂಪಿಗೆ ಸಮುದಾಯ ಬಂಡವಾಳ ನಿಧಿ ಕೊಡಲಾಗಿದೆ. ಅದರಂತೆ ಸದಸ್ಯರು ಸ್ವಯಂ ಉದ್ಯೋಗ ಮಾಡುತ್ತಾರೆ. ಅದರಲ್ಲಿ ಮಾವಿನಕಾಯಿ ಚಟ್ನಿ, ರೊಟ್ಟಿ, ಶಾವಿಗೆ, ಖಾರ ಹೀಗೆ ಇತ್ಯಾದಿ ಸ್ವಯಂ ಉದ್ಯೋಗ ಮಾಡಿ. ಕೆರೆಯವರು ಸರ, ನಮ್ಮ ಹೆಸರು ಮಂಜುಳಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವರು ನಾವು ಸೇರಿ ಭಾಗ್ಯವಂತಿ ಗುಂಪಲ್ಲಿದ್ದೀವಿ. ನಾವು ರೊಟ್ಟಿ ವ್ಯಾಪಾರವನ್ನು ಶುರು ಮಾಡಿದ್ದೀವಿ ಸರ್. ಈಗ ರೊಟ್ಟಿ ಮಾಡ್ಬೇಕಂದ್ರೆ ಈ ರೀತಿ ಇಟ್ಟು ಜೋಳದ ಹಿಟ್ಟು ತಗೋಬೇಕ್ರಿ ಸರ್. ಇದು 1 ಸೇರ್ ಇಟ್ಟಿದೆ ರೀ ಸರ್. ಇದನ್ನ ಬಿಸಿ ನೀರು ಕಾಯಿಸ್ಬಿಟ್ಟು ಗಟ್ಟಿಯಾಗಿ ಜಿಗಿ ಹಾಕ್ಬೇಕ್ರಿ ಸರ್. ಜಿಗಿ ಹಾಕ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು, ಗಟ್ಟಿಯಾಗಿ ನಾದ್ಬೇಕ್ರಿ. ಗಟ್ಟಿಯಾಗಿ ನಾದಿದ ನಂತರ ಈ ತರ ಉಂಡೆಗಳನ್ನಾಗಿ ಮಾಡ್ಕೋಬೇಕ್ರಿ. ಈ ತರ ಉಂಡೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಿಷನ್ ಹತ್ರ ಬರ್ಬೇಕ್ರಿ. ಮಿಷನ್ ಹತ್ರ ಬಂದು ಇದನ್ನ ಇದ್ರೊಳಗಿಟ್ಟು ಈ ರೀತಿ ಪ್ರೆಸ್ ಮಾಡ್ಬೇಕ್ರಿ. ಈ ರೀತಿ ಮಾಡಿದ ನಂತರ ಈ ತರ ಬಿಲ್ಲೆಗಳಾಗುತ್ತೆ. ಆ ನಂತರ ಇದಕ್ಕೆ 2 ಬದಿಯಲ್ಲಿ ಎಣ್ಣೆ ಹಚ್ಬೇಕ್ರಿ. ಈ ತರ ಎಣ್ಣೆ ಹಚ್ಬಿಟ್ಟು ಇದರಲ್ಲಿ ಮಿಷನ್ನಲ್ಲಿ ಒಂದು ಪೇಪರ್ನು ಈ ತರ ಕೆಳಗಡೆ ಹಾಕ್ಬೇಕ್ರಿ. ಆಮೇಲೆ ಇದು ಬಿಲ್ಲೆಯನ್ನು ಇಲ್ಲಿ ಇಟ್ಬಿಟ್ಟು ಮೇಲೆ ಮತ್ತೆ ಒಂದು ಪೇಪರು ಈ ತರ ಹಾಕ್ಬೇಕು. ಹಾಕ್ಬಿಟ್ಟು ಈ ಬಟನ್ ಹಾಕಿ ಈ ತರ ಕಾಲಿಂದ ಈ ಮಿಷನ್ ಪ್ರೆಸ್ ಮಾಡ್ಬೇಕ್ರಿ. ಈ ತರ ಪ್ರೆಸ್ ಮಾಡಿದಾಗ ಈ ತರ ತಿರುಗಿಬಿಟ್ಟು ದೊಡ್ಡದಾಗಿ ರೊಟ್ಟಿಯಾಗಿ ರೆಡಿ ಆಗಿದೆ. ಇದನ್ನು ತೆಗೆದುಬಿಟ್ಟು ಈ ತರ ತೆಕ್ಕೊಂಡು ನಂತರ ಇದನ್ನ ಇಲ್ಲಿ ಒಣಗಾಕ್ಬೇಕು. ಆರಾಕ್ಬಿಟ್ಟು ಇದು ಆರಿದ ನಂತರ ತೆಗೆದುಕೊಂಡು ಹೋಗಿ ಒಲೆ ಮೇಲೆ ಇದು ಗ್ಯಾಸ್ ಮೇಲೆ ಬೇಯಿಸ್ಬೇಕ್ರಿ. ಬೇಯಿಸಿದ ನಂತರ ಈ ತರ ರೊಟ್ಟಿಯಾಗಿ ರೆಡಿ ಆಗುತ್ತೆ ರೀ ನಮ್ಗೆ. ಇವೆಲ್ಲ ನಾವು ಈ ಮಿಷನ್ ಇಂದಲೇ ತಯಾರು ಮಾಡಿದಂತ ರೊಟ್ಟಿಗಳು ಸರ್. ಇದನ್ನ ಚೆನ್ನಾಗಿ ಇರ್ಬೇಕ್ರಿ. ಇವೆಲ್ಲ ಮೊದ್ಲ ಮಾಡಿ ಸುಟ್ಟಿವ್ರಿ. ಇವನ್ನ ಈಗೇನ್ ಮಾಡಿದ್ವಿ ಏನೈತ್ರಿ, ಬರಿ ಮ್ಯಾಗ ಸುಡ್ಬೇಕ್ರಿ. ನಿಂಬಿಕಾಯಿ ಚಟ್ನಿ ಐತ್ರಿ. ಇದು ನಮ್ಮ ಹೊಲದಲ್ಲೇ ನಿಂಬೆ ಗಿಡ ದೇವ್ರಿ. ಅವ್ರು ನಿಂಬಿಕಾಯಿ ತಂದು ನಮ್ಮ ಮನೇಲೆ ಚಟ್ನಿ ಮಾಡ್ತವ್ರಿ. ರೊಟ್ಟಿ ಚಟ್ನಿ ಇದು ಎಲ್ಲ ವ್ಯಾಪಾರ ಚಲೋ ಆಗುತ್ತೆ. ಚಟ್ನಿ ರೀ ಇವು ಮಾವಿನಕಾಯಿ ಚಟ್ನಿ ರೀ. ಇವು ಮಾವಿನ ಗಿಡನೂ ನಮ್ಮ ಹೊಲ್ದಾಗ ಇದೇವ್ರಿ. ಅವು ನಮ್ಮ ಹೊಲ್ದನ ಕಾಯಿ ತಂದು ನಾವು ಚಟ್ನಿ ಹಾಕಿರ್ತೀವ್ರಿ. ಇವು ಅರ್ಧ kg 1/4 kg ಬಾಟ್ಲಿ ಮಾಡಿ ನಾವು ಮಾರ್ತೀವಿ. ಇದು ಚಟ್ನಿನ ಮನ್ಯಾಗ ಹಾಕ್ತೀವಿ ನಾವು. ಇನ್ನ ಮಾರ್ಕೆಟ್ ತನ ಹೋಗಿಲ್ರಿ ಇದು ಚಟ್ನಿದು. ಇಲ್ಲೇ ಬಂದವರೆಲ್ಲ ರೊಟ್ಟಿ ಕೂಡ ಚಟ್ನಿಯನ್ನ ಒಯ್ತಾರೆ. ಏನ ಕಾರಣ ಮಾಡಿದ್ರಿ ರೊಟ್ಟಿದು ಚಟ್ನಿ, ನಿಂಬೆಕಾಯಿ ಚಟ್ನಿ, ಮಾವಿನಕಾಯಿ ಚಟ್ನಿ ಇದು ಇಲ್ಲೇ ವ್ಯಾಪಾರ ಆಗ್ತಾವ್ರಿ. ಏನು ಫಂಕ್ಷನ್ ಇದ್ರ ಇಲ್ಲಿದ ಒಯ್ತಾರೆ ಎಲ್ಲದು. ಇದೈತಲ್ರಿ ಸರ, ಇದು ಉಪ್ಪಿನಕಾಯಿ ರೀ ಸರ. ಇದನ್ನ ನಮ್ಮ ಹೊಲದಲ್ಲಿ ಐತಲ್ರಿ, ನಾವು ಲಿಂಬು ಮತ್ತು ಮಾವಿನಕಾಯಿ, ಹುಣಸೆಕಾಯಿ ಎಲ್ಲ ಬೆಳಿತೀವಿ ಸರ. ಅದರಿಂದನೇ ನಾವು ಚಟ್ನಿಯನ್ನು ತಯಾರು ಮಾಡಿ ಈ ರೀತಿಯಾಗಿ ಮಾಡಿ ಎಲ್ಲ ರೆಡಿ ಮಾಡಿ ಮಾರ್ತೀವಿ ಸರ್. ಇವು ಖಾಲಿ ಡಬ್ಬಿಗಳೆಲ್ಲ ಮಾರ್ಕೆಟಲ್ಲಿ ಸಿಗ್ತಾವ್ರಿ ಸರ, ತಗೊಂಬಂದು ಮಾರ್ತೀವಿ. ಆದ್ರೆ ಇಲ್ಲೇ ನಮ್ಮ ಊರಲ್ಲೇ ಮಾರ್ತಾ ಇದೀವಿ ಸರ. ಫಂಕ್ಷನ್ಗಳಿಗೆ ಅದಕ್ಕೆಲ್ಲ ಕೊಡ್ತಾ ಇದ್ವಿ. ನೀಲಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸಂಜೀವಿನಿ ಒಕ್ಕೂಟದಲ್ಲಿ ಈ ಮಹಿಳೆ ರೊಟ್ಟೆ ಉದ್ಯೋಗನ ಪ್ರಾರಂಭ ಮಾಡಿದ್ದಾಳೆ. ಈಗಾಗಲೇ ಸುಮಾರು 3 ವರ್ಷಗಳಿಂದ ನಮ್ಮ ಸಂಜೀವಿನಿ ಯೋಜನೆಯಲ್ಲಿ CF ಸಾಲ ತಗೊಂಡು ಈ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದಾಳೆ. ಆ ಒಂದು ಉದ್ಯೋಗದಲ್ಲಿ ಈಗ ತನ್ನ ಒಂದು ಕುಟುಂಬವನ್ನು ಕೂಡ ಬಲ್ಲತಕ್ಕಂಥ ಒಂದು ಶಕ್ತಿಯನ್ನು ಕಾಣುತ್ತಿದ್ದಾಳೆ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಇದ್ದೀನಿ.